ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕರುನಾಡು ದೀಪ. ಎಷ್ಟು ಸೊಗಸಾದ ಈ ಒಂದು ಸಾಹಿತ್ಯದೊಂದಿಗೆ ಕನ್ನಡ ರಾಜ್ಯೋತ್ಸವವನ್ನು 23/11/2025 ಕರ್ನಾಟಕ ರಣಧೀರರ ವೇದಿಕೆ ರಾಜ್ಯ ಅಧ್ಯಕ್ಷರಾದ ಶ್ರೀ ಶಂಕರಗೌಡರವರು ಇದನ್ನು ನೆರವೇರಿಸಿಕೊಟ್ರು. ಭಾಳ ಅದ್ಭುತವಾಗಿ ಈ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡಿದರು. ತುಂಬ ಅನೇಕ ಸಾಧಕರು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದರು. ತುಂಬ ಸ್ನೇಹಿತರು ಕೂಡ ಬಂದಿದ್ದರು, ಸಾರ್ವಜನಿಕರು ಬಂದಿದ್ದರು, ಅನೇಕ ಸಾಧಕರು ಕೂಡ ಬಂದಿದ್ದರು. ಮತ್ತು ಈ ಕಾರ್ಯಕ್ರಮದಲ್ಲಿ ಅನೇಕ ಸಾಧಕರ ಮಕ್ಕಳಿಗೂ ಕೂಡ ಒಂದು ಸನ್ಮಾನ ಮಾಡಿದರು ಮತ್ತು ಆ ಮಕ್ಕಳಿಗೂ ಕೂಡ ಬಹುಮಾನ ಕೊಟ್ಟರು. ಈ ಒಂದು ಕಾರ್ಯಕ್ರಮಕ್ಕೆ ಅನೇಕ ಹೋರಾಟಗಾರರು ಕೂಡ ಬಂದಿದ್ದರು. ಸಾರಿಕಾ ಮೇಡಮ್ ಅವರು, ಜ್ಯೋತಿ ಕನ್ನಡತಿ ಅವರು ಮತ್ತು ನಮ್ಮ ರಾಜ್ಯಾಧ್ಯಕ್ಷರು ಕೂಡ ಭಾಳ ಅದ್ಭುತವಾಗಿ ಭಾಷಣ ಮಾಡಿದರು. ತುಂಬ ಮಾತುಗಳು ಭಾಳ ಅದ್ಭುತವಾಗಿದ್ದವು. ಮತ್ತು ನಮ್ಮ ಜನಧ್ವನಿ ಮಹೇಶ್ ಅವರು ಕೂಡ ಬಂದಿದ್ದರು. ಮತ್ತು ಪಬ್ಲಿಕ್ ಟಿವಿಯ ಏನು ನಿರೂಪಕರು ಬಡಗೀರವರು ಕೂಡ ಬಂದಿದ್ದರು. ಅಹಿಂಸಾ ಚೇತನ್ ಅವರು ಬಂದಿದ್ದರು. ಆಮೇಲೆ ಮತ್ತು ನಮ್ಮ ಶ್ರೀ ಶ್ರೀ ಸಿದ್ಧಲಿಂಗ ಮಹಾಸ್ವಾಮೀಜಿಗಳು, ಬಸವಣ್ಣ ದೇವರ ಮಠ ನೆಲಮಂಗಲ ಇವರು ಕೂಡ ಬಂದಿದ್ದರು. ಮತ್ತು ಶ್ರೀ ಶ್ರೀ ಹನುಮಂತ ಸ್ವಾಮೀಜಿ ಮಹಾಸ್ವಾಮೀಜಿಗಳು ಯಲಲಾಂಪುರ ಕೊರಟಗೆರೆ ಇವರು ಕೂಡ ಬಂದಿದ್ದರು. ಮತ್ತು ಶ್ರೀ ಶ್ರೀ ಬಸವ ರಾಮಾನಂದ ಸ್ವಾಮೀಜಿರವರು ಹೊಣೆಕಲ್ ಮಠ ನೆಲಮಂಗಲ ಇವರು ಕೂಡ ಬಂದಿದ್ದರು. ಈ ಕಾರ್ಯಕ್ರಮಕ್ಕೆ ಅನೇಕ ಸಾಧಕರು ಭಾಗಿಯಾಗಿದ್ದರು. ನಿಜವಾಗಲೂ ಕೂಡ ನಾನು ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದೆ. ನಮಗೆ ಬಹಳ ಸಂತೋಷವಾಯಿತು. ಈ ಸ್ವಾಮೀಜಿಗಳು ಇವರ ಅಮೃತ ಹಸ್ತದಿಂದ ಈ ಹೊಸ ಬಾವುಟ, ಈ ಸಂಘಟನೆಯ ಹೊಸ ಬಾವುಟವನ್ನು ಉದ್ಘಾಟನೆ ಮಾಡಿದರು, ಲೋಕಾರ್ಪಣೆ ಮಾಡಿದರು. ಎಷ್ಟು ಚೆಂದಾಗಿದೆ ನೋಡಿ. ಹಸಿರು, ಹಳದಿ, ಕೆಂಪು, ನೀಲಿ ಭಾಳ ಅದ್ಭುತವಾದ ಈ ಬಣ್ಣದ ಬಾವುಟವನ್ನು ಲೋಕಾರ್ಪಣೆ ಮಾಡಿದರು ಈ ಸ್ವಾಮೀಜಿಗಳ ಅಮೃತ ಹಸ್ತದಿಂದ. ಭಾಳ ತುಂಬ ಸೊಗಸಾಗಿತ್ತು. ಮತ್ತು ನಮ್ಮ ಏನು ಶಂಕರಗೌಡರು ಈ ಕಾರ್ಯಕ್ರಮಕ್ಕೆ ಬಹಳ ಒತ್ತು ಕೊಟ್ಟು ಮುತುವರ್ಜಿಯಿಂದ ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು. ತುಂಬ ಅದ್ಭುತವಾಗಿತ್ತು ನೋಡಿ. ಎಷ್ಟು ಅದ್ಭುತವಾಗಿದೆ ಈ ನಮ್ಮ ಕನ್ನಡ ಬಾವುಟ. ಹಸಿರು, ಹಳದಿ, ಕೆಂಪು, ನೀಲಿ ಬಣ್ಣ ಈ ಒಂದು ಹೊಸ ಬಾವುಟವನ್ನು ಲೋಕಾರ್ಪಣೆ ಮಾಡಿದರು. ಅನೇಕ ಜನ ಸ್ನೇಹಿತರು ಕೂಡ ಇದ್ದರು. ನಮ್ಮ ಹರ್ಷ ದಳಪತಿಯವರು ಮತ್ತು ನಮ್ಮ ಮೋಹನ್ ಗೌಡರು ಮತ್ತು ಭೈರವಗೌಡರು, MG ಗೌಡರು, ಇನ್ನು ಅನೇಕ ಜನ, ಮತ್ತು ನಮ್ಮ ಚಿರಾಗ್ ಗೌಡ್ರವರು ಮತ್ತು ವಸಂತ್ ಪೂಜಾರಿಯವರು, ಇನ್ನೂ ಅನೇಕ ಜನ ಈ ಕಾರ್ಯಕ್ರಮಕ್ಕೆ ಬಂದಿದ್ದರು. ಎಲ್ಲರ ಹೆಸರು ಹೇಳೋಕ್ಕಾಗ್ತಾಯಿಲ್ಲ, ಯಾರು ಕೂಡ ಬೇಜಾರು ಮಾಡ್ಕೋಬೇಡಿ. ತುಂಬ ಅದ್ಭುತವಾಗಿತ್ತು ಈ ಕಾರ್ಯಕ್ರಮ. ಅನೇಕ ಸಾಧಕರಿಗೆ ಕೂಡ ನೋಡಿ, ನಮ್ಮ ಬಡಗೇರವರು ಸನ್ಮಾನ ಮಾಡ್ತಾಯಿದ್ದಾರೆ, ಪಬ್ಲಿಕ್ ಟಿವಿಯವರು. ನಿಜವಾಗ್ಲೂ ಇವರು ಕೂಡ ಭಾಳ ಅದ್ಭುತವಾದ ಭಾಷಣ ಮಾಡಿದರು. ಏನಪ್ಪ ಅಂದರೆ, ನಾವು ಕನ್ನಡ ಅಭಿಮಾನಿಗಳು, ನಾವು ಕನ್ನಡ ಅಭಿಮಾನಿಗಳು ಅಂತ ಹೇಳ್ತೀವಿ. ನಾನು ಕನ್ನಡ ಅಭಿಮಾನಿಗಳು ಅಲ್ಲ, ನಾವು ಕನ್ನಡ ತಾಯಿಯ ಮಕ್ಕಳು ಅಂತ ಹೇಳಿ ಭಾಳ ಅದ್ಭುತವಾದ ಭಾಷಣ ಮಾಡಿದರು. ಮತ್ತು ಇದ್ರ ಜೊತೆಗೆ ಒಂದು ಭರತನಾಟ್ಯ ಕೂಡ, ಈ ಬಾಲಕಿ ಅತಿ ಸುಂದರವಾದ ಭರತನಾಟ್ಯ ಕೂಡ ಮಾಡಿದರು. ಪ್ರತಿ ವರ್ಷವೂ ಇದು 6ನೇ ವರ್ಷದ ಕಾರ್ಯಕ್ರಮ. ಅಹಿಂಸಾ ಚೇತನವರು ಕೂಡ ಭಾಳ ಅದ್ಭುತವಾದ ಭಾಷಣ ಮಾಡಿದರು. ಅದ್ಭುತವಾದ ಮಾತುಗಾರರು ಇವರು ಕೂಡ. ಮಾತುಗಳು ಭಾಳ ಸೊಗಸಾಗಿದ್ದವು. ನಿಜವಾಗ್ಲೂ ಈ ಪ್ರತಿ ವರ್ಷವೂ ಈ ತಿಂಗಳಲ್ಲಿ ಮಾಡ್ತಾಯಿದ್ದಾರೆ. ಈ ಕಾರ್ಯಕ್ರಮಕ್ಕೆ ನಾವು ಕೂಡ ಹೋಗಿದ್ದೀವಿ ಅಂತ ಬಹಳ ಸಂತೋಷ. ನಿಜವಾಗ್ಲೂ ಈ ನಮ್ಮ ರಣಧೀರರ ಸಂಸ್ಥಾಪಕ ರಾಜ್ಯ ಅಧ್ಯಕ್ಷರಾದ ಶಂಕರಗೌಡರಿಗೆ ಭಾಳ ಒಳ್ಳೆಯದಾಗಲಿ, ಮತ್ತು ಆರೋಗ್ಯ ಐಶ್ವರ್ಯ ಕೊಟ್ಟು ಅವ್ರನ್ನ ಇನ್ನೂ ಚೆನ್ನಾಗಿ, ಇನ್ನೂ ಹೆಚ್ಚೆಚ್ಚು ಒಳ್ಳೆಯ ಕೆಲಸ ಮಾಡಲಿ ಅಂತ ಆ ಭಗವಂತ ಇವ್ರಿಗೆ ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ ಅಂತಂದೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊತಾ ಇದ್ದೀನಿ. ಸಿದ್ಧಲಿಂಗ ಸ್ವಾಮೀಜಿಗಳು, ಹನುಮಂತನಾಥ ಸ್ವಾಮೀಜಿಗಳು, ಬಸವಾನಂದ ಸ್ವಾಮೀಜಿಗಳು ಭಾಳ ಅದ್ಭುತವಾದ ಅವರು ಕೂಡ ಭಾಷಣ ಮಾಡಿದರು. ನಿಜವಾಗ್ಲೂ ಈ ಭಾನುವಾರ ಒಂದು ಸಂಜೆ ಭಾಳ ಅದ್ಭುತವಾಗಿತ್ತು. ನಿಜವಾಗ್ಲೂ ಒಂದು ಸೊಗಸಾಗಿತ್ತು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಜವಾಗ್ಲೂ ನಮ್ಮ ಶಂಕರಗೌಡರಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಒಳ್ಳೆಯದಾಗಲಿ. ಈ ಒಂದು ಬಾಲಕಿ ತುಂಬ ಸಾಧನೆ ಮಾಡಿದ್ದಾರೆ. ಭೈರವಿ ಅಂತಂದೇಳಿ ಭರತನಾಟ್ಯ ಆಗಿರ್ಬೋದು, ಇನ್ನು ಹಲವಾರು ಇದರಲ್ಲಿ ಭಾಗವಹಿಸಿ ಒಂದು ಸಾಹಸ ಮಾಡಿರ್ತಕ್ಕಂಥ ಈ ಬಾಲಕಿಗೂ ಕೂಡ ಸನ್ಮಾನ ಮಾಡಿದರು, ಒಂದು ಗೌರವ ಸಲ್ಲಿಸಿದರು ನಮ್ಮ ಶಂಕರಗೌಡರು ಈ ಒಂದು ಸಂಘಟನೆಯ ವೇದಿಕೆಯಿಂದ. ನಿಜವಾಗ್ಲೂ ನೆಲಮಂಗಲದಲ್ಲಿ ಇಷ್ಟೊಂದು ಅದ್ಧೂರಿಯಾಗಿ ಕನ್ನಡ ರಾಜ್ಯೋತ್ಸವ ಮಾಡಿದ್ದಾರೆ ನಮ್ಮ ಕರ್ನಾಟಕ ರಣಧೀರ ವೇದಿಕೆಯ ಮತ್ತು ರಾಜ್ಯ ಅಧ್ಯಕ್ಷರಾದ ಮತ್ತು ಸಂಸ್ಥಾಪಕರಾದ ಶಂಕರಗೌಡರು. ನಿಜವಾಗ್ಲೂ ಇವರ ಕೆಲಸಕ್ಕೆ ನಾವು ಮೆಚ್ಚುಗೆ ಪಡಿಸಲೇಬೇಕು, ಅಭಿನಂದನೆಗಳನ್ನು ಸಲ್ಲಿಸಲೇಬೇಕು. ನಿಜವಾಗ್ಲೂ ಗೌಡ್ರೆ, ನಿಮಗೆ ತುಂಬ ಧನ್ಯವಾದಗಳು. ಭರತನಾಟ್ಯ ಮಾಡಿರ್ತಕ್ಕಂಥ ಈ ಬಾಲಕಿಗೂ ಕೂಡ ಅಭಿನಂದನೆ ಸಲ್ಲಿಸಿದರು, ಗೌರವ ಸಲ್ಲಿಸಿದರು, ಸನ್ಮಾನ ಮಾಡಿದರು. ಈ 3 ಸ್ವಾಮೀಜಿಗಳ ಜೊತೆಗೆ ಅಲ್ಲಿದ್ದಕ್ಕಂಥ ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಜೈ ಮಹಾಗಣಪತಿ, ಜೈ ಕರ್ನಾಟಕ, ಜೈ ಕನ್ನಡ, ಜೈ ನಮಸ್ಕಾರ.